ಈ ಕಡೆ ಗಮನ ಹರಿಸಬೇಕು. ಯಾಕಂದ್ರೆ ದ್ವೇಷ ಭಾಷಣ ಈಗ ಸ್ವಲ್ಪ ಇನ್ನೂ ನಡೀತಾ ಇದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಇತ್ತೀಚೆಗೆ ಒಂದು 2-3 ಕೊಲೆಗಳು ಆದ್ಮೇಲೆ ಸರ್ಕಾರ ಒಂದು ಉತ್ತಮ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿಗೆ ನೇಮಕ ಮಾಡಿದೆ. ಯಾರ ಮಧ್ಯಪ್ರವೇಶಕ್ಕೆ ಅವಕಾಶ ಕೊಡ್ತಾ ಇದೆ. ಆದ್ರೆ ಇದು ಒಂದು ರೀತಿಯಲ್ಲಿ ಮುಂದಿನ ಏನು ಯುದ್ಧಕ್ಕೆ ಒಂದು ಸಿದ್ಧತೆ ಅವಧಿ ಕೂಡ ಆಗಿರ್ಬೋದು. ಅದರಿಂದಾಗಿ ಪೊಲೀಸರಿಂದ ಅಷ್ಟೇ ಲಾ ಅಂಡ್ ಆರ್ಡರ್ ಅಷ್ಟೇ ಕೋಮುವಾದವನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಒಂದು ಸೈದ್ಧಾಂತಿಕವಾದಂತಹ, ಒಂದು ಸಾಂಸ್ಕೃತಿಕವಾದಂತಹ, ಒಂದು ಸೆಕ್ಯುಲರ್ ಆದಂತಹ ಒಂದು ಮೂವ್ಮೆಂಟ್ ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಅಗತ್ಯ ಇದೆ. ಯೂನಿವರ್ಸಿಟಿಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡುವಂತಹ ಒಂದು ಪ್ರಯತ್ನವನ್ನು ಸಂಘಟಿತವಾಗಿ ಮಾಡಬೇಕು. ಸರ್ಕಾರ ಕೂಡ ಅಂತ ಯೋಜನೆಗಳನ್ನ ರೂಪಿಸಬೇಕು. ಪೊಲೀಸರ ಮಾತ್ರ ಅದನ್ನೆಲ್ಲವನ್ನು ಮಾಡಬಾರದು ಅಂತ ನಿರೀಕ್ಷೆ ಇಟ್ಟರೆ ಅದು ಬಹುಶಃ ಸೂಕ್ತ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಕರಾವಳಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಯುವಜನರಲ್ಲಿ ಬದುಕಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಭದ್ರತೆಗಳಿದೆ. ಎಲ್ಲಾ ಸಮುದಾಯಗಳಿಗೂ ಕೂಡ ಸಮಸ್ಯೆಗಳಿದೆ. ನಮ್ಮ ಕರಾವಳಿಯಲ್ಲಿ ಮನೆಗೊಬ್ರು ಅಥವಾ 2-3 ಜನ ಗಲ್ಫ್ ಕಂಟ್ರೀಸ್ ಅಲ್ಲಿದ್ದಾರೆ. ಆದ್ರೆ ನಮ್ಮ ಸರ್ಕಾರದ ಜೊತೆ ಅಲ್ಲಿ ದುಡಿದು ಇಲ್ಲಿಯ ಸಂಪತ್ತು ಹೆಚ್ಚಿಸ್ತಾ ಇದ್ದವರಿಗೆ ಒಂದು ಕಲ್ಯಾಣ ಯೋಜನೆ ಕೇಳುವ ಅನ್ನುವ ಮಟ್ಟಿನ ಪ್ರಜ್ಞೆ ಕೂಡ ಇವತ್ತು ಕರಾವಳಿಯಲ್ಲಿ ಇಲ್ಲ. ಯಾಕಂದ್ರೆ ನಾವು ಬಿಸಿ ಇದ್ದೀವಿ, ಕಮ್ಯುನಲ್ ಬಿಸಿ ಇದ್ದೀವಿ. ಕಂಬಳದಲ್ಲಿ ನಮ್ಮ ರಾಜಕಾರಣಿಗಳು ಕೆಲವರಿಗೆ ಒಪ್ತಾರೋ ಅಥವಾ ಬೇಸರ ಆಗ್ತದೋ ಗೊತ್ತಿಲ್ಲ. ಬಿಜೆಪಿಯವರ ಕೈಯಲ್ಲಿ ದಿನೇಶ್ ಸರ್ ಹೇಳಿದ ರೀತಿಯಲ್ಲಿ ಕಂಬಳ ಇದೆ, ಹುಲಿಗಳಿದೆ, ಇನ್ನೇನೇನೋ ಇದೆ. ಆದ್ರೆ ಅವರನ್ನು ಸೋಲಿಸಬೇಕು ಅಂತ ಬಯಸುವಂತಹ ಕಾಂಗ್ರೆಸ್ ಮುಖಂಡರುಗಳು ಕೂಡ ಅಲ್ಟರ್ನೇಟಿವ್ ಆಗಿ ಇದನ್ನೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇಲ್ಲ. ಅದರಿಂದಾಗಿ ಸೈದ್ಧಾಂತಿಕ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ಈಗಾಗಲೇ ನವೀನ್ ಸೂರಿಂಜೆ ಮತ್ತಿದ್ರು ಈ ದ್ವೇಷ ಭಾಷಣ ಮಾಡ್ತಾ ಇದ್ದವರನ್ನ ಕಟ್ಟೆ ಹಾಕುವಂತ ಪ್ರಯತ್ನವನ್ನು ಕೋರ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ದ್ವೇಷ ಭಾಷಣ ಮಾಡಿ ಪದೇ ಅವರಿಗೆ ಸ್ಟೇ ಸಿಗ್ತಾ ಇದೆ. ಬಲವಂತದ ಕ್ರಮ ಬೇಡ ಅಂತ ಬಹಳ ಸುಲಭವಾಗಿ ಪಡ್ಕೊಳ್ತಾ ಇದ್ದಾರೆ. ಅದರಿಂದಾಗಿ ಕಾನೂನಾತ್ಮಕವಾಗಿ ಅವರು ಕಟ್ಟಿ ಹಾಕಲಿಕ್ಕೆ ಸರ್ಕಾರದ ಕಡೆಯಿಂದ ವಿಶೇಷವಾದಂತಹ ಪ್ರಯತ್ನಗಳು ನ್ಯಾಯಾಲಯದಲ್ಲಿ ಕೂಡ ನಡೀಬೇಕಾಗ್ತದೆ. ಮತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಕೆಲಸಗಳನ್ನು ಸಂಘಟಿತವಾಗಿ ಮಾಡಿದ್ದೀವಿ. ಇವತ್ತು ನಮ್ಮ ಜೊತೆ ಕಿಶೋರ್ ಅವರು ವೇದಿಕೆಗೆ ಬಂದಿದ್ದಾರೆ, ಪ್ರಿಯಾಂಕರ್ ಅವರು ಬಂದಿದ್ದಾರೆ. ಎಲ್ಲರೂ ಪಕ್ಷಗಳು ನಮ್ದು ಬೇರೆ ಇರ್ಬೋದು, ಭಿನ್ನ ಆ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳಿರ್ಬೋದು. ಅದರ ಆಚೆಗೆ ಸೆಕ್ಯುಲರ್ಗಳಾಗಿ ನಾವು ಜಾತ್ಯತೀತರಾಗಿ ವಿಚಾರವಂತರಾಗಿ ಒಟ್ಟಾಗಿ ಒಂದು ಸಂಘರ್ಷವನ್ನು ಮಾಡಬೇಕಾಗಿದೆ. ರಕ್ತ ಕಣ್ಣೀರಿನ ಪುಸ್ತಕದ ಪುಟಗಳು ಇನ್ನಷ್ಟು ದಪ್ಪ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿ ನಮಗೆ ದೊಡ್ಡದಿದೆ. ನಾನಂತೂ ಇದೆಲ್ಲವನ್ನು ಲೈವ್ ಆಗಿ ನೋಡ್ತಾ ಬಂದಿರುವವರು. ನಾವು 17-16 ವರ್ಷದವರೆಗೆ ಜೊತೆಯಾಗಿದ್ವಿ. ಆಮೇಲೆ ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತ ತಿಳ್ಕೊಂಡ್ರೆ ಇವತ್ತು ನನ್ನ ಮಕ್ಕಳು ಕೂಡ ಜೊತೆಯಾಗಿ ಆಟ ಆಡ್ಲಿಕ್ಕೆ ಅಸಾಧ್ಯ ಆದಂತ ಸ್ಥಿತಿ ಇದೆ. ಇನ್ನೊಂದು ಮಾತೇಳಿ ನಾನು ಕೊನೆಗೊಳಿಸಲಿಕ್ಕೆ ಬಯಸ್ತೀನಿ. ನಾನು ನನ್ನ ಮಾತೃಭಾಷೆ ಬ್ಯಾರಿ, ಮಂಗಳೂರು ಕಡೆಯ ಮುಸಲ್ಮಾನರಾದಂತ ಮಾತೃಭಾಷೆ ನಮ್ದು ವಿಷಯದಿದ್ದೆಲ್ಲ. ನಾವು ಕನ್ನಡ ಕಲಿತಿದ್ದು ಶಾಲೆಗಳು. ಆದ್ರೆ ಅಲ್ಲಿಯ ತುಳುವರು ಹಿಂದೂಗಳಾಗುವಂತಹ ತುಳು ಮಾತೃಭಾಷೆ ಅಷ್ಟೇ ಸಾಧ್ಯವಾಗಿ ಕಲ್ತಿದ್ವಿ. ಮಾತೃಭಾಷೆ ನಮ್ದು. ನನ್ನ ತಾಯಿಗೆ ಕನ್ನಡ ಬರ್ತಾ ಇರಲಿಲ್ಲ. ಕನ್ನಡ ಯಾವಾಗ ಮಾತಾಡಿದ್ರೆ ಬಹಳ ಕಷ್ಟಪಟ್ಟು ಮಾತಾಡೋರು, ಏನೇನೋ ಮಾತಾಡೋರು ಕನ್ನಡ. ಯಾಕಂದ್ರೆ ತುಳು ಚೆನ್ನಾಗಿ ಬರ್ತಾ ಇತ್ತು. ನೆರಕಲ್ಲ ತುಳು. ಶಾಲೆಗೆ ಹೋಗಿರ್ಲಿಲ್ಲ, 1ನೇ ಕ್ಲಾಸಿಗೆ ಹೋಗಿರ್ಲಿಲ್ಲ. ಅದರಿಂದ ಕನ್ನಡ ಬರ್ತಾ ಇರಲಿಲ್ಲ. ಅಂತ ತುಂಬಾ ಜನ ಇತ್ತು ನಮ್ಮಲ್ಲಿ ಕನ್ನಡ ಬರದಿರೋರು. ಆದ್ರೆ ಅವ್ರಿಗೆಲ್ಲರಿಗೂ ತುಳು ಬರ್ತಾ ಇತ್ತು. ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಕನ್ನಡ ಬರ್ತದೆ, ಇಂಗ್ಲಿಷ್ ಬರ್ತದೆ, ಬ್ಯಾರಿ ಬರ್ತದೆ, ಬ್ಯಾರಿ ಮಾತೃಭಾಷೆ. ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಯಲ್ಲಿ ಕಲ್ತಿದ್ದಾರೆ, ತುಳು ಬರಲು. ಈಗ ನಾವು ಎಲ್ಲಾದ್ರೂ ಬ್ಯಾರೆ ಏರಿಯಾಕ್ಕೆ ಹೋದ್ರೆ ತುಳುವಲ್ಲಿ ಭಾಷೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಕನ್ನಡದಲ್ಲಿ ಮಾತಾಡ್ಬೇಕಾಗುತ್ತೆ, ತುಳು ಬರಲ್ಲ. ಯಾಕಂದ್ರೆ ಅಲ್ಲಿಯ ಹಿಂದೂ ಮುಸಲ್ಮಾನರ ಮಧ್ಯೆ ಸಂಬಂಧಗಳೇ ಇಲ್ಲ ಅನ್ನುವಷ್ಟು ಕಡಿಮೆ ಆಗಿದೆ. ಮುಸಲ್ಮಾನರಿಗೆ ಪ್ರತ್ಯೇಕ ಶಾಲೆಗಳಿದೆ. ಏನು ಈ ಅಂಗನವಾಡಿ ಕಲಿಸುವಂತ ಮಕ್ಕಳಿಗೆ ಹೇಳ್ತಾರೆ ಪ್ಲೇ ಸ್ಕೂಲ್ಗಳು, ಅಲ್ಲಿಂದ ಮುಸಲ್ಮಾನರಿಗೆ ಪ್ರತ್ಯೇಕ ಸ್ಕೂಲ್ಗಳು, ಹಿಂದೂಗಳಿಗೆ ಪ್ರತ್ಯೇಕ ಸ್ಕೂಲ್ಗಳು, ಕ್ರೈಸ್ತರಿಗೆ ಪ್ರತ್ಯೇಕ ಸ್ಕೂಲ್ಗಳು, ಆ ರೀತಿ ಪ್ರತ್ಯೇಕ ಆಗಿದ್ದೀವಿ. ಅದರಿಂದ ಒಂದಾಗುವಂತಹ ಅವಕಾಶಗಳು ಕಡಿಮೆ ಇರೋದ್ರಿಂದ ನಾವು ಇದನ್ನೊಂದು ವಿಶೇಷವಾದಂತಹ ರೀತಿಯಲ್ಲಿ ಕರಾವಳಿಯಲ್ಲಿ ಲ್ಯಾಬೊರೇಟರಿಯಲ್ಲಿ ನಾವು ನಮ್ಮದೇ ಆದಂತಹ ಒಂದು ಪ್ರಯೋಗಗಳ ಮೂಲಕ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಇಶಾದ್ ಉಪ್ಪಿನಂಗಡಿ ಒಂದು ಅತ್ಯುತ್ತಮ ಪ್ರಯತ್ನವನ್ನು ತಮ್ಮ ಮಿತಿಯೊಳಗೆ ಮಾಡಿದ್ದಾರೆ. ಇದು ಎಲ್ಲರೂ ಓದುವಂತಾಗಲಿ ಮತ್ತು ಈ ನಿಟ್ಟಿನಲ್ಲಿ ರಕ್ತ ಕಣ್ಣೀರನ್ನ ಇನ್ನಷ್ಟು ಹರಿದು ಹೋಗದ ರೀತಿಯಲ್ಲಿ ನೋಡಲಿಕ್ಕೆ ನಾವೆಲ್ಲರೂ ಕೆಲಸಗಳನ್ನ ಮಾಡೋಣ. ಮತ್ತು ಅಂತ ಪುಸ್ತಕಗಳು ಇವತ್ತು ಕರಾವಳಿಯಲ್ಲಿದೆ, ಮಲೆನಾಡಿನ ಕಡೆ ಕಾಲಿಟ್ಟಿದೆ, ಗುಲ್ಬರ್ಗದ ಕಡೆಗೂ ಅದು ತನ್ನ ಭಾವಗಳನ್ನು ವಿಸ್ತರಣೆ ಮಾಡಿದೆ. ಅಲ್ಲಿ ನಾವು ಇವತ್ತು ಈ ಸರ್ತಿ ಯಾವ ರೀತಿ ಅಲ್ಲಿ ಫೈಟಿಂಗ್ ಅನ್ನು ನಡೆದು ಅನ್ನುವಂಥದ್ದು ನೋಡಿದ್ವಿ. ಒಂದು ಖುಷಿ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅಂತವರು ನಮ್ಮಲ್ಲಿ ಯಾರು ಸಿಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ರಮಾನಾಥ್ ರೈ ಒಬ್ಬರು ಬಿಟ್ಟರೆ ಇನ್ನು ಯಾರು ತುಟಿಯ ಬಿಚ್ಚಲಿಲ್ಲ ನಮ್ಮ ಕಡೆ. ಪ್ರಿಯಾಂಕ್ ಖರ್ಗೆ ಅವರ ಸಪೋರ್ಟ್ ಯಾರು ಬರಲಿಲ್ಲ ಕೋಸ್ಟಲ್ ಕರ್ನಾಟಕದಲ್ಲಿ. ರಮಾನಾಥ್ ರೈಗಳು ಒಬ್ರು ಮಾತ್ರ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಇಂಥ ಸ್ಥಿತಿ ಇರುವಾಗ ನಾವು ಎಚ್ಚೆತ್ತುಕೊಳ್ಬೇಕು. ಸೈದ್ಧಾಂತಿಕ ಹೋರಾಟ
ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಾವು ಯಾವುದೇ ಸೆಕ್ಯುಲರ್ ಶಕ್ತಿಗಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ದೀನಿ ಅಂತ ಅನಿಸ್ತದೆ. ಅದಕ್ಕೆ ಕ್ಷಮೆ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರ.